ಕೊನೆಗೂ ಬಟಾ ಬಯಲಾಗಿದೆ. ದೇಶಾದ್ಯಂತ ಭಾರಿ ಸಂಚಲನ ಮೂಡಿಸಿರುವ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ್ದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ. ದೇಶದ ಅತ್ಯಂತ ಕಠಿಣ ಹಾಗೂ ಪಾರದರ್ಶಕ ಪರೀಕ್ಷೆ ಎಂದು ನಂಬಲಾಗಿದ್ದ ನೀಟ್ ಪರೀಕ್ಷೆ ಇನ್ನು ಈ ಪರೀಕ್ಷೆಯ ಹಗರಣದ ಹಿಂದಿನ ಕರಾಳ ಮುಖವನ್ನ ಜಗತ್ತಿನೆದುರು ತೆರೆದಿಟ್ಟಿದ್ದು ಯಾವುದೇ ದೊಡ್ಡ ತನಿಖಾ ಸಂಸ್ಥೆಯಲ್ಲ, ಬದಲಾಗಿ ರಾಜಸ್ಥಾನದ ಸೀಕರ್ ಜಿಲ್ಲೆಯ ಸಾಮಾನ್ಯ ಹಾಸ್ಟೆಲ್ ಮಾಲೀಕರೊಬ್ಬರ ಒಂಟಿ ಹೋರಾಟ. ವ್ಯವಸ್ಥೆಯ ನಿರ್ಲಕ್ಷ್ಯ ಹಾಗೂ ಪೊಲೀಸರ ಬೆದರಿಕೆಯ ನಡುವೆಯೂ ಎದೆಗುಂದದೆ ಇವರು ತೋರಿದ ಧೈರ್ಯ ಇಂದು ಲಕ್ಷಾಂತರ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಾಲಿಗೆ ದೊಡ್ಡ ಆಶಾಕಿರಣವಾಗಿದ್ದಾರೆ. ಈ ಇಡೀ ಹಗರಣದ ಕೋಟಿ ಹಣಕ್ಕೆ ಬ್ರೇಕ್ ಹಾಕಿದ ಒಂದು ವಾಟ್ಸಪ್ ಸಂದೇಶ. ಅದೇನಪ್ಪಾ ಅಂದ್ರೆ, ಕಳೆದ ಮೇ 2ರ ರಾತ್ರಿ ಸೀಕರ್ನಲ್ಲಿ ಹಾಸ್ಟೆಲ್ ನಡೆಸುತ್ತಿರುವ ತನ್ನ ತಂದೆಗೆ ಕೇರಳದಲ್ಲಿ MBBS ವ್ಯಾಸಂಗ ಮಾಡ್ತಿರೋ ಮಗ ವಾಟ್ಸಪ್ ಮೂಲಕ ಒಂದು ಪ್ರಶ್ನೆ ಪತ್ರಿಕೆಯ PDF ಫೈಲ್ ಕಳುಹಿಸಿದ್ದ. ಅದೇನಂದ್ರೆ, ಅಪ್ಪ, ಇದು ನಾಳಿನ ಪರೀಕ್ಷೆಯ ಗೆಸ್ಟ್ ಪೇಪರ್, ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಓದಲು ಕೊಡಿ, ಅವರಿಗೆ ಸಹಾಯವಾಗಬಹುದು ಎಂಬ ಉದ್ದೇಶದಿಂದ ಮಗ ಆ ಫೈಲ್ ಕಳುಹಿಸಿದ್ದ. ಆದ್ರೆ ಆ ಒಂದು ಫೈಲ್ ಇಡೀ ದೇಶದ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳಿಸುತ್ತದೆ ಎಂದು ಆ ಕ್ಷಣದಲ್ಲಿ ಯಾರೂ ಊಹಿಸಿರಲಿಲ್ಲ. ಮರುದಿನ ಬೆಳಗ್ಗೆ ಹಾಸ್ಟೆಲ್ ಮಾಲೀಕರು ಆ ಪತ್ರಿಕೆಯನ್ನ ಹಿಡಿದು ವಿದ್ಯಾರ್ಥಿಗಳಿಗೆ ನೀಡಲು ಹೋದಾಗ ವಿದ್ಯಾರ್ಥಿಗಳು ಆಗಲೇ ಪರೀಕ್ಷೆ ಕೇಂದ್ರಕ್ಕೆ ತೆರಳಿದ್ರು. ಬಳಿಕ ಕುತೂಹಲ ತಾಳಲಾರದೆ ಆ ಪತ್ರಿಕೆಯನ್ನ ಸ್ಥಳೀಯ ರಸಾಯನಶಾಸ್ತ್ರ ಉಪನ್ಯಾಸಕರೊಬ್ಬರಿಗೆ ತೋರಿಸಿದ್ರು. ಸಂಜೆ ಪರೀಕ್ಷೆ ಮುಗಿದು ಅಸಲಿ ಪತ್ರಿಕೆ ಕೈ ಸೇರಿದಾಗ ಆ ಉಪನ್ಯಾಸಕರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಕಾರಣ, ಮಗ ಹಿಂದಿನ ದಿನ ರಾತ್ರಿ ಕಳುಹಿಸಿದ್ದ PDF ಪತ್ರಿಕೆಯಲ್ಲಿದ್ದ ಬರೋಬ್ಬರಿ 135 ಪ್ರಶ್ನೆಗಳು ಅಸಲಿ ಪರೀಕ್ಷೆಯಲ್ಲಿ ಯಥಾವತ್ತಾಗಿ ಕೇಳಲಾಗಿತ್ತು. ಇದು ಕೇವಲ ಕಾಕತಾಳೀಯವಾಗಿರಲು ಸಾಧ್ಯವೇ ಇರಲಿಲ್ಲ, ಬದಲಾಗಿ ವ್ಯವಸ್ಥಿತವಾಗಿ ನಡೆದ ಬೃಹತ್ ಪೇಪರ್ ಲೀಕ್ ಜಾಲ ಎಂಬುದು ಅಂದೇ ಸಾಬೀತಾಗಿತ್ತು. ಹಾಸ್ಟೆಲ್ ಮಾಲೀಕ ಇಷ್ಟಕ್ಕೆ ಇದನ್ನ ಬಿಡದೆ ತಮ್ಮ ಬಳಿ ಇದ್ದ ಸಾಕ್ಷ್ಯಗಳನ್ನ ಹಿಡಿದುಕೊಂಡು ನೇರವಾಗಿ ಸ್ಥಳೀಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಆದ್ರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುವ ಬದಲು ದೂರುದಾರನನ್ನೇ ದಬಾಯಿಸಿದ್ರು. ಪರೀಕ್ಷೆ ರದ್ದು ಮಾಡಿಸುವ ದುರುದ್ದೇಶದಿಂದ ನೀವು ಸುಳ್ಳು ಕತೆ ಕಟ್ಟುತ್ತಿದ್ರಿ ಎಂದು ಅವಮಾನಿಸಿ ವಾಪಸ್ ಕಳುಹಿಸಿದ್ರು. ಈ ಹಂತದಲ್ಲಿ ಸಾಮಾನ್ಯರು ಯಾರೇ ಇದ್ರೂ ಧೃತಿಗೆಡುವುದು ಸಹಜ. ಆದ್ರೆ ಈ ಪ್ರಾಮಾಣಿಕ ಹಾಸ್ಟೆಲ್ ಮಾಲೀಕ ಮಾತ್ರ ಸತ್ಯದ ಪರವಾದ ತಮ್ಮ ಹೋರಾಟದಿಂದ ಕಿಂಚಿತ್ತೂ ಹಿಂದೆ ಸರಿಲಿಲ್ಲ. ಪೊಲೀಸರು ಕೈ ಬಿಟ್ರು ಛಲ ಬಿಡದ ಅವರು ಸೋರಿಕೆಯಾಗಿದ್ದ PDF ಪತ್ರಿಕೆ ಹಾಗೂ ಅಸಲಿ ಪ್ರಶ್ನೆ ಪತ್ರಿಕೆಯ ಪ್ರತಿಗಳನ್ನ ಲಗತ್ತಿಸಿ ನೇರವಾಗಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ಅಂದ್ರೆ NTA ಇಮೇಲ್ ಮೂಲಕ ದೂರು ನೀಡಿದ್ರು. ಪಕ್ಕಾ ಸಾಕ್ಷ್ಯಗಳೊಂದಿಗೆ ಬಂದ ಈ ಇಮೇಲ್ ನೋಡಿದ NTA ಅಧಿಕಾರಿಗಳಿಗೆ ಶಾಕ್ ಆದಿತ್ತು. ತಕ್ಷಣವೇ ಎಚ್ಚೆತ್ತ ಸಂಸ್ಥೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ರಾಜಸ್ಥಾನದ ವಿಶೇಷ ಕಾರ್ಯಾಚರಣಾ ತಂಡ ತನಿಖೆಗಿಳಿದಾಗ ಒಂದೊಂದೇ ಸತ್ಯಗಳು ಹೊರಬಿದ್ದುವು. ಈ ಹಗರಣ ಕೇವಲ ರಾಜಸ್ಥಾನದ ಸೀಕರ್ಗೆ ಮಾತ್ರ ಸೀಮಿತವಾಗಿರದೆ ಹರಿಯಾಣ, ಬಿಹಾರ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೂ ಹಬ್ಬಿರುವುದು ಪತ್ತೆಯಾಯಿತು. ಪರೀಕ್ಷೆಗೂ ಮೊದಲೇ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಭಾವಿಗಳಿಗೆ ಹಾಗೂ ಶ್ರೀಮಂತರ ಅಭ್ಯರ್ಥಿಗಳಿಗೆ ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮಾಡಿರುವ ಬೃಹತ್ ಹಗರಣ ಬಯಲಾಯಿತು. ಸೋರಿಕೆಯಾದ ಪತ್ರಿಕೆಯ ಪ್ರಶ್ನೆಗಳಿಗೂ ಅಸಲಿ ಪತ್ರಿಕೆಗೂ ಇದ್ದ ಸ್ಪಷ್ಟ ಸಾಮ್ಯತೆಯನ್ನ ಅಲ್ಲಗೆಳೆಯಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ NTA ನೀಟ್ UG 2026ರ ಪರೀಕ್ಷೆಯನ್ನ ರದ್ದುಗೊಳಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಹಾಸ್ಟೆಲ್ ಮಾಲೀಕರೊಬ್ಬರ ಸಮಯ ಪ್ರಜ್ಞೆ, ದಿಟ್ಟ ನಿರ್ಧಾರ ಹಾಗೂ ಪ್ರಾಮಾಣಿಕ ಹೋರಾಟದ ಫಲವಾಗಿ ಇಂದು ಬೃಹತ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಜಾಲ ಪತ್ತೆಯಾಗಿದ್ದು, ವ್ಯವಸ್ಥೆಯನ್ನ ನಂಬಿ ಹಗಲಿರುಳು ಓದಿದ್ದ ಲಕ್ಷಾಂತರ ಬಡ ಹಾಗೂ ಅರ್ಹ ವಿದ್ಯಾರ್ಥಿಗಳಿಗೆ ಕೊನೆಗೂ ನ್ಯಾಯ ಸಿಕ್ಕಿದೆ.